ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮುಖಾಂತರ ನನ್ನ ವೀಡಿಯೋಸು ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಗೆ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಮಿನಿ ಬ್ಲಾಗಲ್ಲಿ ಬೆಳಗಿನ ಟಿಫನಿಗೆ ಮಶ್ರೂಮ್ ಕರಿ ಹಾಗೆ ಚಪಾತಿನ ಮಾಡ್ಕೊಳ್ಳೋಣ ಅಂತ ಇದ್ದೆ. ನಾನು ತುಂಬಾ ಸಿಂಪಲ್ಲಾಗಿ ಒಂದು ಮಶ್ರೂಮ್ ಗ್ರೇವಿನ ಮಾಡ್ಕೊಂಡಿದ್ದೀನಿ. ಹೇಗಪ್ಪ ಅಂತ ಹೇಳಿದ್ರೆ ಇದಕ್ಕೆ ನಾನು ಟೊಮೆಟೊ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೆ. ಇನ್ನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಟ್ಟು ಆಮೇಲೆ ನಾನು ಇಲ್ಲಿ ಈರುಳ್ಳಿನ ನಾನು ರುಬ್ಕೊಂಡಿದ್ದೀನಿ, ಚೆನ್ನಾಗಿ ಗ್ರೇವಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇಷ್ಟ ಇಲ್ಲದೆ ಇರೋರು ನೀವು ಕುಯ್ದು ಸಹಿತ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬಂದಿದ್ದಾದಮೇಲೆ ನಾವು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಆಗಿದ್ದಾದಮೇಲೆ ನಾನು 2 ಟೊಮೆಟೊನು ಕೂಡ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆ ಎಲ್ಲ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೆ. ಇನ್ನು ಅದಾದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಸಾಂಬಾರು ಪೌಡರ್ನು ಕೂಡ ಹಾಕ್ಕೊಂಡು ಖಾರಕ್ಕೆ ಚೆನ್ನಾಗಿ ಖಾರ ಎಲ್ಲ ಇಟ್ಕೊಳ್ಳೋ ಥರ ಬೇಯಿಸ್ಕೊಂಡಿದ್ದೀನಿ. ಇದಾದಮೇಲೆ ಇನ್ನು ಕ್ಲೀನ್ ಮಾಡ್ಕೊಂಡು ಕುಯ್ಕೊಂಡಿರೋಂಥ ಮಶ್ರೂಮ್ನ ಸೇರಿಸ್ಕೊಂಡು ಮಸಾಲೆ ಹೊಂದ್ಕೊಳ್ಳೋ ರೀತಿ ಒಂದು 2 ನಿಮಿಷ ಬಿಟ್ಟರೆ ಈ ಒಂದು ಮಶ್ರೂಮ್ ಗ್ರೇವಿ ಕೂಡ ರೆಡಿ ಆಗುತ್ತೆ. ಇನ್ನು ಫೈನಲಿ ಕೊತ್ತಂಬರಿ ಸೊಪ್ಪಿನ ಜೊತೆ ಈ ಒಂದು ಗ್ರೇವಿ ರೆಡಿ ಆಯಿತು. ಇನ್ನು ಹೆಲ್ದಿ ಡ್ರಿಂಕ್ಸ್ ಅಂತ ಬಂದರೆ ನಾನು ರಾಗಿ ಅಂಬಲಿನ ಮಾಡ್ಕೊಂಡಿದ್ದೆ ಇವತ್ತು. ಈ ಒಂದು ರಾಗಿ ಅಂಬಲಿಗೆ ನಾನು ಒಂದು 2 ಗ್ಲಾಸು ನೀರನ್ನು ಹಾಕಿಬಿಟ್ಟು ಅದನ್ನು ಕಾಯೋಕ್ಕಂತ ಇಟ್ಟಿರ್ತೀನಿ. ಇನ್ನು ಈ ಬಿಸಿಲು ತಾಪಮಾನ ಹೆಚ್ಚಿರೋದ್ರಿಂದ ನಾವು ಈ ಒಂದು ರಾಗಿ ಅಂಬಲಿನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲೂ ಕೂಡ ಉಷ್ಣಾಂಶವು ತುಂಬಾ ಕಡಿಮೆ ಆಗುತ್ತೆ. ಈಗ ನಾವು ಡೈಲಿ 1 ಲೋಟ ರಾಗಿ ಅಂಬಲಿ ಕುಡಿಯೋದು ಉತ್ತಮ. ಇನ್ನು ಹಾಗೆಯೇ ನಾನು 1-2 ಲೋಟ ನೀರು ಹಾಕಿಟ್ಟಿದ್ನಲ್ಲ, ಅದು ಕಾಯ್ದಿದ್ದಾದಮೇಲೆ ನಾನು 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ರೆ ಅದೊಂದು 5 ನಿಮಿಷ ಚೆನ್ನಾಗಿ ಕುದಿ ಬೇಯ್ದಿದ್ದಾದಮೇಲೆ ಈ ಒಂದು ರಾಗಿ ಅಂಬಲಿ ಕೂಡ ರೆಡಿ ಆಗುತ್ತೆ. ಇದಕ್ಕೆ ಮೊಸರನ್ನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಚಪಾತಿನೂ ಸಹಿತ ಮಾಡಿಟ್ಕೊಂಡ್ಬಿಟ್ರೆ ಇವತ್ತಿನ ಟಿಫನಿಗೆ ಮಶ್ರೂಮ್ ಗ್ರೇವಿ ಹಾಗೆ ಚಪಾತಿ ಫೈನಲಿ ರೆಡಿ. ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ಮಕ್ಕಳ ಬಾಕ್ಸಿಗೆ ನಾನು ಚಪಾತಿನ ಸ್ವಲ್ಪ ಪೀಸ್ ಮಾಡಿ ಹಾಕಿರ್ತೀನಿ, ಅವ್ರಿಗೆ ಮಧ್ಯಾಹ್ನಕ್ಕೆ ಈಸಿ ಆಗಲಿ ಅಂತ ಹೇಳಿ. ಚಿಕ್ಕವರಿದ್ದಾರಲ್ಲ ಹಾಗಾಗಿ. ಇನ್ನು ಸ್ನ್ಯಾಕ್ಸಿಗೆ ನಾನು ಒಂದು ಸ್ವಲ್ಪ ಅವಲಕ್ಕಿನ ಮಾಡಿ ಇಟ್ಕೊಂಡಿದ್ದೆ, ಮಕ್ಕಳು ಸಂಜೆ ಬಂದರೆ ಕೊಡೋಕ್ಕಂತ ಹೇಳಿಬಿಟ್ಟು. ಇನ್ನು ಅದನ್ನೇ ಮಕ್ಕಳಿಗೆ ಇವತ್ತು ಸ್ನ್ಯಾಕ್ಸ್ ಥರ ಹಾಕಿದ್ದೀನಿ. ಇನ್ನು ಇದಾದಮೇಲೆ ಇವತ್ತು ಟಿಫನ್ನು ಮಶ್ರೂಮ್ ಗ್ರೇವಿ ಹಾಗೆ ಚಪಾತಿ, ಹೆಲ್ದಿ ಡ್ರಿಂಕ್ಸು, ರಾಗಿ ಅಂಬಲಿ. ಈ ಒಂದು ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಇನ್ನು ನಾಳಿನ ಒಂದು ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ. ಈ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.